ಅಶ್ವಗಂಧ, ಹಿಮಾಲಯದಿಂದ ತಂದಿರೋ ಅಶ್ವಗಂಧ ತುಳಸಿ ತೈಲ. ಅಶ್ವಗಂಧ, ತುಳಸಿ, ಜಾಜಿ, ಬಗ್ಗುಲು, ಮುಗ್ಗುಲು, ಪಲಕ್ಷ ಬೇರು, ದೇವನಾರು ಎಲ್ಲವನ್ನು ಚೆನ್ನಾಗಿ ಕುಟ್ಟಿ 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 ಚೆನ್ನಾಗಿ ಬೇಯಿಸಿ ತೆಗೆದಿರೋ ತೈಲ. ಅದಿರ್ಲಿ, ಸ್ವಲ್ಪ ಮಾನವನ ದೇಹದ ಬಗ್ಗೆನೂ ಹೇಳಿ. ದೇವತಂದ ಸ್ನಾಯು ಸೆಳೆತದಿಂದ ಗಂಟಲಲ್ಲಿ ಪಿರಿಪಿರಿ, ಮೂಗಿನಲ್ಲಿ ಕಿರಿಕಿರಿ, ಜಲಬಾಧೆ, ಮಲೆಬಾಧೆ, ತಲೆನೋವು, ಬೆನ್ನೋವು, ದೇಹವೇ ಒಂದು ರೋಗಗಳ ಸಂತೆ. ಕರೆಕ್ಟಾಗಿ ಹೇಳಿದ್ರಿ. ಈ ಜಗತ್ತಲ್ಲಿ ದೊಡ್ಡ ರೋಗ ಯಾವುದು ಅಂತ ಕೇಳಿದ್ರೆ ಕೆಲವರು ಕ್ಯಾನ್ಸರ್ ಅಂತಾರೆ, ಏಡ್ಸ್ ಅಂತಾರೆ, ಕುಷ್ಠು ರೋಗ ಅಂತ ಹೇಳ್ತಾರೆ. ಆದ್ರೆ ನನ್ನನ್ನ ಕೇಳಿದ್ರೆ ಈ ಜಗತ್ತಲ್ಲಿ ದೊಡ್ಡ ರೋಗ ಅಂತಂದ್ರೆ ಗ್ಯಾಸ್ ಟ್ರಬಲ್. ಅಚ್ಚ ಕನ್ನಡದಲ್ಲಿ ಹೇಳ್ಬೇಕು ಅಂತಂದ್ರೆ ಹೂಸು ಬಿಡುವುದು. ನಾನಿಲ್ಲಿ ನಿಮ್ಮನ್ನೆಲ್ಲ ನಗ್ಸೋಕ್ ಬಂದಿರೋ ಜೋಕರ್ ಅಲ್ಲ ಮಹಾಜನ್ಗಳೇ. ನಾನ್ ಹೇಳೋ ವಿಚಾರನ ಸ್ವಲ್ಪ ಯೋಚನೆ ಮಾಡಿ ನೋಡಿ. 50 ಪೈಸಾ ಚಿಲ್ಲರೆ ಇಲ್ಲ ಅಂತ ಈ ಚಾಕ್ಲೇಟ್ ಕೊಟ್ಟಿದ್ದಾನೆ. ಕನ್ಸ್ಯೂಮರ್ ಕೋರ್ಟಲ್ ಕೇಸ್ ಹಾಕಿದ್ರೆ 1 ಲಕ್ಷ ರೂಪಾಯಿ ಸಿಗುತ್ತೆ. ಹಾಕಣ್ಮ. ಏಯ್, ಯಾಕೆ ದುಡ್ಡು ದುಡ್ಡು ಅಂತ ಸಾಯ್ತಿರ್ತೀಯ? ಹೋಗ್ ಸೈಕಲ್ ಸ್ಟ್ಯಾಂಡ್ ಅವನ್ಗೆ ಚಿಲ್ಲರೆ ಕೊಟ್ಬಿಟ್ ಬಾ. ಸರಿ, ಚಿಲ್ಲರೆ ತಗೊಳಪ್ಪ. ಆರೋಗ್ಯವೇ ಭಾಗ್ಯ. ನಿಮ್ಮ ಆರೋಗ್ಯನ ಸುಧಾರಿಸಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿರೋದು. ಒಂದು ಕತೆ ಹೇಳ್ತೀನಿ ಕೇಳಿ. ಅಮೇರಿಕದಲ್ಲಿ ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡತಿ ಇದ್ರಂತೆ. ಆ ಗಂಡನ್ಗೋ ಗ್ಯಾಸ್ ಟ್ರಬಲ್. ರಾತ್ರಿ ಆದ್ರೆ ಸಾಕು ಡರ್ ಬರ್ರ್ ಅಂತ ಬಾಂಬ್ ದಾಳಿ ಶುರು ಮಾಡ್ತಿದ್ದಂತೆ. ನನ್ ಗಂಡ ಬಿಡೋ ಬಾಂಬ್ ನಿಂದ ನನ್ ನಿದ್ದೆ ಬರ್ತಾ ಇಲ್ಲ ಅಂತ ಕೋರ್ಟಲ್ಲಿ ಕೇಸ್ ಹಾಕಿ ಡೈವರ್ಸ್ ತಗೊಂಡು ಇವನ್ನ ಪರದೇಸಿ ಮಾಡಿ ಅಮ್ಮ ಹೊರಟೇ ಹೋದ್ಲಂತೆ. ಅವರು ಸುಪ್ರೀಂ ಕೋರ್ಟ್ ಹೋಗ್ಬೇಕಾಗಿತ್ತು. ಯೋ, ಹೂಸ್ಕಾಕಿರೋ ಕೇಸ್ನ ಬೆಳ್ಸಕ್ಕಾಗತ್ತಾ? ಮುಚ್ಕೊಂಡ್ ಕತೆ ಕೇಳಿಸ್ಕೊಳಯ್ಯ. ಒಳ್ಳೇದೇನಾರು ಹೇಳಕ್ ಹೋದ್ರೆ ಮಧ್ಯದಲ್ಲಿ ಬಾಯ್ ಆಗ್ತಾರೆ ನಮ್ ಜನ. ಇದ್ರ ಬಗ್ಗೆ ಒಂದು ಗಾದೆನೇ ಇದೆ. ಟರ್ರಂ ಬುರ್ರಂ ಭಯಂ ನಾಸ್ತಿ, ಕುಯ್ಯಂ ಪುಯ್ಯಂ ಮಧ್ಯಮಂ, ತುಸ್ಸಾಕಾರಂ ಮಹಾಘೋರಂ, ನಿಶಬ್ದಂ ಪ್ರಾಣ ಸಂಕಟಂ. ಈಗ ನೋಡಿ, ಹೊಸದಾಗಿ ಮದುವೆ ಆಗಿರೋ ಹುಡುಗರು ಕಡ್ಡಿ ಐಕಲ್ ಜೊತೆ ಎಲ್ಲ ಸೇರಿ ಬೆಳಗಿನ ಎಣ್ಣೆ ಶುರು ಮಾಡಿ ಅವರೆಕಾಳು, ತಣ್ಣಿಕಾಳು, ಹುರುಗಾಳು, ಆಗಾಳು ಅಂತೆಲ್ಲ ತಿಂದು ಮನೆಗೆ ಬಂದು ಬಾಂಬ್ ದಾಳಿನ ಶುರು ಮಾಡ್ಬಿಡ್ತಾರೆ. ಆಗ ಮನೇಲಿ ಹೆಂಡತಿ ಕೇಳ್ತಾಳೆ, ಏನ್ರಿ ನಮ್ ತವ್ರ ಮನೆಯವ್ರು ಕೊಡ್ಸಿರೋ ಚಡ್ಡಿ ಬನ್ನಿನೆಲ್ಲ ಈ ತರ ತೂತ್ ಮಾಡ್ಕೊಂಡ್ ಬಂದಿರಲ್ಲ ಅಂತ ಕೇಳಿದ್ರೆ, ಹೋಗಲೇ ಬೊಗಳನಾಯ್ ಕಚ್ಚಲ್ಲ ಅಂತ ಗಾದೆ ಬೇರೆ ಹೇಳ್ಬಿಡ್ತಾರೆ. ಅಂದ್ರೆ ಡರ್ ಅಂತ ಬಿಟ್ರೆ ಗಬ್ಬು ವಾಸನೆ ಹೊಡಿಯುತ್ತೆ, ಪುಯ್ ಅಂತ ಬಿಟ್ರೆ ಏನ್ ಸುಗಂಧದ ವಾಸನೆನ ಬರುತ್ತೆ? ಹೇಳಿ ಅಣ್ಣ, ನೀವೇ ಯೋಚನೆ ಮಾಡಿ ಹೇಳಿ. 4 ಜನ ಒಂದ್ ಕಡೆ ನಿಂತಿರ್ತಾರೆ. ಅದ್ರಲ್ಲೊಬ್ಬ ಪುಯ್ ಅಂತ ಊಸ್ ಬಿಟ್ಬಿಡ್ತಾನೆ. ಎಲ್ರು ಮೂಗ್ ಮುಚ್ಕೋತಾರೆ. ಆದ್ರೆ ಬಿಟ್ಟವನ್ ಮಾತ್ರ ಯಾವ ಚಂಡಾಲ್ ನನ್ ಮಗ ಬಿಟ್ಟಪ್ಪ ಕೇಳ್ತಾನೆ. ಯಾಕೆ ಅಂದ್ರೆ ಅವನಿಗೆ ತಾನೇ ಗೊತ್ತಿರೋದು ಬಿಟ್ಟವನ್ ಯಾರು ಅಂತ. ನಮ್ ಜನ ಕೊಲೆ ಆಪಾದನೆ ಬೇಕಾದ್ರೂ ಈಸಿಯಾಗಿ ಒಪ್ಕೊಂಡ್ಬಿಡ್ತಾರೆ. ಆದ್ರೆ ಈ ಊಸ್ ಬಿಡೋದನ್ನ ಮಾತ್ರ ಯಾರು ಒಪ್ಕೊಳ್ಳಲ್ಲ. ಯಾಕೆ? ಮಾನ ಮರ್ಯಾದೆ ಪ್ರಶ್ನೆ. ನಾನ್ ಹೇಳಿದ್ದೆಲ್ಲ ನೀವೆಲ್ಲ ನಿಂತ್ಕೊಂಡು ಇಷ್ಟೊಂದು ಗಂಭೀರವಾಗಿ ಕೇಳಿಸ್ಕೊತಾ ಇದೀರ ಅಂತಂದ್ರೆ ಖಂಡಿತ ನೀವೆಲ್ಲ ಈ ಕೆಲಸ ಮಾಡೇ ಇರ್ತೀರಾ. ಹೆದರ್ಕೋಬೇಡಿ, ನಾನಿರುವುದೇ ನಿಮಗಾಗಿ. ನಾನ್ ಕೊಡೋ ಔಷಧಿನ ದಿನಕ್ಕೊಂದ್ಸಲ ತಗೊಂಡ್ರೆ ಸಾಕು. ಮೇಲಿಂದು ಮೇಲಿಕ್ಕೆ, ಕೆಳಗಿಂದು ಕೆಳಿಕ್ಕೆ. ಒಳ್ಳೆ ಹೂವ ಹೊರಟೋದಂಗೆ ಹೊರಟೋಗುತ್ತೆ. ಗ್ಯಾಸ್ ಮಾತ್ರ ಸ್ಮೆಲ್ಲೇ ಬರಲ್ಲ. ಏನಪ್ಪಾ ಈ ಡಾಕ್ಟ್ರು ಅವಾಗಿಂದ ಬರೀ ಗಲೀಜಾಗಿ ಹೊಲ್ಸಿನ ಬಗ್ಗೆನೆ ಮಾತಾಡ್ತಾ ಇದ್ದಾನೆ ಅಂತ ತಪ್ಪಾಗಿ ತಿಳ್ಕೊಬೇಡಿ. ನಿತ್ಯ ಕರ್ಮ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಸರ್, ಕೇವಲ 50 ರೂಪಾಯಿ ಸರ್. ಬನ್ನಿ ಸರ್, ತಗೊಳ್ಳಿ. ಇದನ್ನ ತಗೊಂಡೋಗಿ ನಿಮ್ ಮಕ್ಕಳು ಕೊಟ್ಟು ಅವ್ರ ಬುದ್ಧಿ ಶಕ್ತಿನ ಜಾಸ್ತಿ ಮಾಡಿ ಸರ್. ನಿಮಗ್ ಗೊತ್ತಾಗಲ್ಲ, ಸುಮ್ನೆ ಯಾರಮ್ಮ ಅವನು? ತೋರ್ಸ್ ನಡಿ. ನೀವ್ ಇಲ್ಲೇ ಇರಿ, ನಾನು ಹೋಗಿ ಹಿಡ್ಕೊಂಡಿದ ತಕ್ಷಣ ನೀವು ಓಡ್ಬಂದೋಗಿ ಸರ್. ಕೇವಲ 50 ರೂಪಾಯಿ ಸರ್. ಇವತ್ತು ತಗೊಂಡ್ರೆ 50 ರೂಪಾಯಿ, ನಾಳೆ ತಗೊಂಡ್ರೆ 100 ರೂಪಾಯಿ ಸರ್. ತಗೊಂಡೋಗಿ ಸರ್. ತಗೊಂಡು ನಿಮ್ ಮಕ್ಕಳಿಗೆ ಇದೇ ತರ ನನಗೆ ತೊಂದರೆ ಕೊಡ್ತೀರಿ. ನೀವು ಒಳ್ಳೆದಾಗಲ್ಲ ಕಡೆ. ಅಯ್ಯೋ, ಚಪ್ಪಲಿ ನೋಡಿ ಲೇ ಗಂಡ್ಗಿರಿ ಕಡೆ ನೀನು ಅಂದ್ಬಿಡ್ತಾಳೆ ಗಂಡ್ಬಿರಿ. ಅಯ್ಯೋ
ಸಿಕ್ಬಿದ್ಯಾ? ನಿನ್ನ ಬಿಡೆ. ಬಿಡಲ್ಲ ಕಣೋ. ಬಿಡೆ, ನನ್ನ ಸಹವಾಸ ಸರಿಯಿಲ್ಲ, ನಿನ್ನ ಬಿಡೆ. ಸಾಯಿಸ್ಬಿಡ್ತೀನಿ ಬಿಡೆ. ಇವತ್ತು. ಏಯ್. ಬಿಡಲ್ಲ ನಿನ್ನ. ಪೊಲೀಸ್, ಪೊಲೀಸ್. ಮೂಟೆ ಇದ್ದಂಗಳ ಅಯ್ಯಪ್ಪ. ಅಯ್ಯಮ್ಮ. ಅಯ್ಯೋ, ನನ್ ಕುಂಡಿ. ಏ ಮಂಜು ನಿಂತ್ಕೊಳ್ಳೆ ಮಂಜು. ಏಯ್, ಬಿಡಲ್ಲ. ಪೊಲೀಸ್, ಮತ್ತೆ? ಬಿಡು, follow me. I'm fine, all right. Follow me. ಬಿಟ್ಬಿಡೆ. ಏಯ್, ಅಯ್ಯಪ್ಪ. ತಪ್ಪಿಸ್ಕೊಂಡು ಹೋಗಕ್ ಬಿಡಲ್ಲ ಕಣೋ. ಅಯ್ಯೋ ಅಯ್ಯಪ್ಪ ಅಯ್ಯಪ್ಪ ಬಿಡೆ. ಏಯ್. ಹಿಡ್ಕೊಳ್ರಿ, ಹಿಡ್ಕೊಳ್ರಿ ಇವ್ನ. ಅಯ್ಯೋ. ಸಾಯಿಸ್ರಿ ಇವ್ನ. ಹೊಡಿಬೇಡ್ರೆ ಹೊಡಿಬೇಡ್ರೆ ಅಯ್ಯೋ ಅಮ್ಮ. ಏಯ್!